ವಿಜಯ್ ಸರ್ಕಾರ ವಿಶ್ವಾಸಮತ ಯಾಚನೆಯನ್ನ ಗೆದ್ದಂತ ಬಳಿಕ ಮಾಜಿ ಸಿಎಂ ಎಂಕೆ ಸ್ಟಾಲಿನ್ ಈ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ವಿಶ್ವಾಸಮತ ಯಾಚನೆಯಲ್ಲಿ ಕುದುರೆ ವ್ಯಾಪಾರ ನಡೆದಿದ್ಯಾ? ಹಣಕ್ಕಾಗಿ ಎಡಿಎಂಕೆ ಶಾಸಕರನ್ನ ಖರೀದಿ ಮಾಡಲಾಗಿದೆ ಎನ್ನುವುದು ಮಾಜಿ ಸಿಎಂ ಸ್ಟಾಲಿನ್ ಮಾಡಿದಂತಹ ಆರೋಪ. ವಿಜಯ್ ಸರ್ಕಾರದ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಸ್ಟಾಲಿನ್. ಮೈತ್ರಿಯಲ್ಲೇ ಬಹುಮತ ಇತ್ತಲ್ವಾ, 120 ಶಾಸಕರ ಬಲ ಇತ್ತು ನಿಮ್ಗೆ. ಹಾಗಿದ್ದಾಗ ಎಡಿಎಂಕೆಗೆ ಯಾಕೆ ಬಲೆ ಹಾಕಿದ್ರಿ? ಎಡಿಎಂಕೆ ಶಾಸಕರನ್ನ ಹಣ ಕೊಟ್ಟು ಯಾಕೆ ಖರೀದಿ ಮಾಡಿದ್ರಿ ಅಂತ ಹೇಳಿ ಸ್ಟಾಲಿನ್ ಪ್ರಶ್ನೆ ಮಾಡಿದ್ದಾರೆ. ಏನ್ ಪ್ರಾಮಿಸ್ ಮಾಡಿ ಬಂದ್ರಿ ನೀವು ರಾಜಕಾರಣಕ್ಕೆ? ಶುದ್ಧ ರಾಜಕಾರಣ ಮಾಡ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿದ್ರಿ, ಭರವಸೆಯನ್ನ ಕೊಟ್ಟಿದ್ರಿ. ಆದ್ರೆ ಆರಂಭದಲ್ಲೇ ಡರ್ಟಿ ಪಾಲಿಟಿಕ್ಸ್ ಆರಂಭ ಮಾಡಿದಿರಿ. ನಿಮ್ಮ ಆರಂಭವೇ ಹೀಗಿದ್ರೆ ಅಂತ್ಯ ಹೇಗಿರುತ್ತೆ ಅಂತ ಹೇಳಿ ಸ್ಟಾಲಿನ್ ಪ್ರಶ್ನೆ ಮಾಡಿದ್ದಾರೆ. ವಿಜಯ್ ಸರ್ಕಾರದ ವಿಶ್ವಾಸ ಮತ ಯಾಚನೆಯನ್ನ ಟೀಕಿಸಿದ್ದಾರೆ. ಎಡಿಎಂಕೆ ಶಾಸಕರು ವಿಜಯ್ ಅವರಿಗೆ ಬೆಂಬಲ ಕೊಟ್ಟಿದ್ದು ಕುದುರೆ ವ್ಯಾಪಾರದ ಫಲವಾಗಿ ಅಂತ ಹೇಳಿ ಟೀಕಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಮಾಜಿ ಸಿಎಂ ಎಂಕೆ ಸ್ಟಾಲಿನ್. ಸರ್ಕಾರ ಉಳಿಯಲು ಬೇಕಾದ ಸಂಖ್ಯಾಬಲ ಮೈತ್ರಿಯಲ್ಲೇ ಇದ್ರೂ ಆಡಳಿತ ಪಕ್ಷ ಮಾಡಿದ್ದೇನು? ಕ್ಲೀನ್ ಪಾಲಿಟಿಕ್ಸ್ ಅಂತ ಹೇಳಿ ಅಧಿಕಾರಕ್ಕೆ ಬಂದವರು ಈಗ ಡರ್ಟಿ ಪಾಲಿಟಿಕ್ಸ್ ಮಾಡ್ತಿದ್ದಾರೆ. ಗೊಂದಲದ ಸ್ಥಿತಿಯಲ್ಲಿರೋ ಅಣ್ಣಾ ಡಿಎಂಕೆ ಪಕ್ಷದಿಂದ ಮೀನು ಹಿಡಿದಂತೆ ಶಾಸಕರನ್ನ ಹಣಕ್ಕೆ ಖರೀದಿ ಮಾಡಿದ್ದಾರೆ. ನಿಮ್ಮ ಆರಂಭವೇ ಹೀಗಿದ್ರೆ ಅಂತ್ಯ ಹೇಗಿರುತ್ತೆ? ಇದು ಶುದ್ಧ ಶಕ್ತಿನ, ಇಲ್ಲ ಬೇರೆ ಪಕ್ಷದ ಶಾಸಕರನ್ನ ಎಳ್ಕೊಂಡು ಹೋಗುವ ಶಕ್ತಿನ? ಹೀಗಂತ ನಿಮ್ಗೆ ಮತ ಹಾಕಿದ ಜನರೇ ವಿಷಾದದಿಂದ ಮಾತನಾಡುವ ಪರಿಸ್ಥಿತಿ ಬಂದಿದೆ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ನಡೆನುಡಿಗಳನ್ನ ಜನರು ನಿರಂತರವಾಗಿ ಗಮನಿಸುತ್ತಿದ್ದಾರೆ. ಮುಂದೆ ರೆಬಲ್ ಆಗಿರೋ ಎಡಿಎಂಕೆ ಶಾಸಕರಿಗೆ ನೀವು ಯಾವ ರಿಟರ್ನ್ ಗಿಫ್ಟ್ ಕೊಡಲಿದ್ದೀರಿ ಎಂಬುದನ್ನ ಜನರು ನೋಡಲಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.